ಸೊ ಡೆಮೋ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ಸ್ಕಿಪ್ ಮಾಡೋಕ್ಕೆ ಮಾತ್ರ ಹೋಗ್ಬೇಡಿ. ಸ್ಕಿಪ್ ಮಾಡಿದ್ರೆ ನಮ್ಮ ತಾಣ ಏನು ಅರ್ಥ ಆಗಲ್ಲ ನೋಡಿ. ನಿಮಗೆ ಎಲ್ಲ ನೀಟಾಗಿ ಇದೇ ಥರ ಬರ್ಬೇಕಂದ್ರೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಅರ್ಥ ಮಾಡ್ಕೊಂಡು ನೋಡ್ಕೊಂಡು ಮಾಡ್ಕೊಳ್ಳಿ. ಓಕೆ, ನನಗೆ ಡೆಮೋ ವಿಡಿಯೋ ನೋಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಓಕೆ, ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಎಡಿಟಿಂಗ್. ಎಲ್ಲ ಫ್ರೆಂಡ್ಸ್, ಡೆಮೋ ವಿಡಿಯೋ ನೋಡಿದ್ರಲ್ಲ. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ ಈಗೆಲ್ಲ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಯಾಕಂದರೆ ಯೂಸ್ ಆಗುತ್ತೆ. ಇದಕ್ಕಿಂತ ಚೆನ್ನಾಗಿರೋ ವೀಡಿಯೋನೂ ಬರುತ್ತೆ. ಸೊ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿದೆ ಅಲ್ವಾ ಈ ವಿಡಿಯೋಗಳು. ಸೊ ನನಗೆ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ DM ಮಾಡಿದರು. ಸೊ ನಾನು ನೋಡ್ಕೊಂಡೇ ಮಾಡಿದೆ. ಸೊ ಸಖತ್ತಾಗಿದೆ, ತೆಲುಗು ಸಾಂಗ್ ಆದ್ರೂ ಪರವಾಗಿಲ್ಲ, ಸಖತ್ತಾಗಿದೆ. ಸೊ ಇನ್ನೊಂದು ನಾನು ನಿಮ್ಮ ಒಂದು ಇನ್ನೂ ವೀಡಿಯೋದಲ್ಲಿ ಹೇಳಿದ್ದೆ ಕಲರ್ ರೀಡಿಂಗ್ ಅಂತ. ಯಾವ ಥರ ಏನೋ ಮೋಸ್ಟ್ಲಿ ನಿನ್ನೆ ಅಪ್ಲೋಡ್ ಮಾಡಿರ್ಬೇಕು, ಕಲರ್ ರೀಡಿಂಗ್ನಲ್ಲಿ ಯಾರು ಲಾಸ್ ಆಗಿದ್ರು ಅಂತ. ಸೊ ನನ್ನ ಹತ್ರ ಇಲ್ಲಿ ಹಾಕಿದೆ ನೋಡಿ, ಇಲ್ಲೊಂದಿದೆ, ಈ ಕಡೆ ಸೈಡ್ ಒಂದಿದೆ, ಅದು ಕಾಣ್ತಾ ಇಲ್ಲ ಯಾಕಂದರೆ ಇಲ್ಲಿ ಬಾಕ್ಸ್ ಒಂದು ಆಗಲಿದೆ ಅಲ್ವ. ಸೊ ಇದು ಮ್ಯಾಗು ತಗೋಣಂದ್ರೆ ತಗೊಳಕ್ಕೆ ಹೋಗ್ತಾ ಇಲ್ಲ. ಓಕೆನಾ. ಸೊ ಅಲ್ಲಿ ಆ್ಯಪ್ ಇದೆ. ಓಕೆನಾ, ನೀವೆಲ್ಲ ರಿಕವರಿ ಮಾಡ್ಕೋಬೋದು. ಓಕೆ, ಈಗ ಡೆಮೋ ವಿಡಿಯೋ ನೋಡಿ ಆದಮೇಲೆ ಸೊ ನೀವು ಇಷ್ಟ ಲೈಕ್ ಕೊಡಿರಿ ಫ್ರೆಂಡ್ಸ್, ಯಾಕಂದರೆ ಲೈಕ್ ಕೊಡ್ತಾ ಇಲ್ಲ. ಸೊ ಲೈಕ್ ಕೊಟ್ಟರೆ ನಾನು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕಾಗೋದು. ಇನ್ನೊಂದು ನಿಮಗೆ ಯಾವ ಥರ ವೀಡಿಯೋ ಬೇಕಂತ ನನಗೆ ಸೆಂಡ್ ಮಾಡಿ. ಓಕೆನಾ, ನಾನು ಇನ್ಸ್ಟಾಗ್ರಾಮ್ನಲ್ಲಿ ವೀಡಿಯೋ ಆದರೂ ಸೆಂಡ್ ಮಾಡಿಲ್ಲ, ಸಾಂಗ್ ಆದರೂ ಕಳಿಸಿಲ್ಲ, DM ಆದ್ರೂ ಮಾಡಿ, ಮೆಸೇಜ್ ಆದರೂ ಮಾಡಿ. ಇನ್ನೊಂದು ನನಗೆ ಭಾಳ ಜನ ಮೆಸೇಜ್ ಮಾಡ್ತಿದ್ರೆ ವಿದ್ಯಾಶೇಖರ್ ಅವ್ರದ್ದು ಮಾಡಂತ. ನಾನು ಸೊ ಅವ್ರದ್ದು ID ತೆಗೆದು ನೋಡಿದೆ, ಅವ್ರದ್ದಲ್ಲಿ ಫೋಟೋಸ್ ಭಾಳ ಇಲ್ಲ, ಬರೀ ವೀಡಿಯೋಸ್ ಇದ್ದಾವೆ. ಸೊ ನಿಮ್ಮ ಹತ್ರ ಯಾವುದಾದ್ರು ಫೋಟೋಸ್ ಇದ್ದರೆ ನನಗೆ DM ಮಾಡಿ. ಓಕೆನಾ, ಪಕ್ಕ ಮಾಡ್ತೀನಿ. ಓಕೆ, ಈಗ ಅಲರ್ಟ್ ಮುಷನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಮೊದಲು ಇಲ್ಲಿ KP ಅಂತಿದೆಯಲ್ಲ, ಇದು ಬೇಡ, ಇದ್ರ ಫುಲ್ ಪ್ರಾಜೆಕ್ಟ್ನಲ್ಲಿ ಬಂದು ಫಾಂಟ್ ಒಂದು ಆ್ಯಡ್ ಮಾಡ್ಕೊಂಡಿದ್ದೀರಿ. ಓಕೆನಾ, ಫಾಂಟ್ ಒಂದು ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಈ ಥರ ಬರುತ್ತೆ, ಗ್ರೂಪ್ ಬರುತ್ತೆ. ಫಸ್ಟ್ನೇ ಗ್ರೂಪ್ನಾಗೆ ಹೋಗಿ ಎಡಿಟ್ ಗ್ರೂಪ್ನಾಗೆ ಹೋಗಿ. ಓಕೆನಾ, ಇಲ್ಲಿ ಆಲ್ರೆಡಿ ಇದ್ದಾವೆ ಫೋಟೋ. ಒಂದು ನಿಮಿಷ ಡಿಲೀಟ್ ಮಾಡ್ತೀನಿ, ಒಂದು ಫೋಟೋ ಇರಲಿ. ಸೊ ನೀವು ಯಾರು ಫೋಟೋ ಆ್ಯಡ್ ಮಾಡ್ಬೇಕಂತ ಇರ್ತಾರೆ. ಎಕ್ಸಾಂಪಲಿ ಒಂದು ನಿಮಿಷ, ಎಕ್ಸಾಂಪಲಿ ಬೇರೆ ಫೋಟೋ ತಗೊಳ್ಳೋಣ, ಯಾಕಂದರೆ ನಿಮಗೆ ಬೇರೆ ಫೋಟೋ ಏನಂತ ತೋರಿಸ್ತೀನಿ. ಎಕ್ಸಾಂಪಲ್ ಈ ಫೋಟೋ ಇದೆಯಲ್ಲ, ಈ ಫೋಟೋ ಕೆಳಗಡೆ ತಗೊಂಬನ್ನಿ. ಇದಕ್ಕೆ ಏನಿದೆ ಭಾಳ ಪ್ರಾಸೆಸ್ ಏನಿಲ್ಲ, ಕೆಳಗಡೆ ತಗೊಂಬಂದು ಸೆಟ್ ಆಗಿರುತ್ತೆ. ಇದನ್ನು ಕಟ್ ಮಾಡಿಕೊಂಡು ಲಾಸ್ಟ್ ನೋಡ್ಕೊಳ್ಳಿ. ಫಸ್ಟ್ ಫೋಟೋ ಅಡ್ಜಸ್ಟ್ಮೆಂಟ್ ಮಾಡೋಕೆ ನೋಡಿ, ಆಮೇಲೆ ನೋಡೋಣ ಫೇಸ್ ಎಫೆಕ್ಟ್ ಆ್ಯಡ್ ಮಾಡಬೇಕು ಬೇಡ ಅಂತ. ಓಕೆನಾ, ಇದಕ್ಕೆ ಝೂಮ್ ನಿಮ್ಮ ಫಿಂಗರಿಂದನೇ ಝೂಮ್ ಕಮ್ಮಿ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಬ್ಯಾಕ್ ಬನ್ನಿ, ನೋಡಿ ಒಂದು ಟೈಮ್ ನೋಡಿ. ₹500 ಇಲ್ಲಿ ಕೂಡ ಸೇಮ್ ಎಡಿಟ್ ಗ್ರೂಪ್ನಾಗೆ ಹೋಗಿ, ಗ್ರೂಪ್ ಸೆಲೆಕ್ಟ್ ಮಾಡ್ಕೊಂಡು ಎಡಿಟ್ ಗ್ರೂಪ್ನಾಗೆ ಹೋಗಿ ಸೇಮ್ ಅಲ್ಲಿ ಆ ಥರ ಆ್ಯಡ್ ಮಾಡಿದ್ರಿ. ಯಾವ ಫೋಟೋ ಬೇಕು ಆ ಫೋಟೋ. ಓಕೆನಾ, ಕೆಳಗಡೆ ತಗೊಂಬನ್ನಿ, ಲಾಸ್ಟ್ ಹೇಳ್ಕೊಂಡಾದ್ಮೇಲೆ ಸ್ವಲ್ಪ ಝೂಮ್ ನಿಮ್ಮ ಫಿಂಗರಿಂದನೇ ಕಮ್ಮಿ ಮಾಡ್ಕೊಳ್ಳಿ. ಓಕೆನಾ, ಸೊ ಈ ಥರ ಸೆಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಸಖತ್ತಾಗಿ ಬಂತು. ಇಲ್ಲಿ ಕೂಡ ಅದೇ ಸೇಮ್. ಓಕೆನಾ, ಇಲ್ಲಿ ಕೂಡ ಸೇಮ್ ಮಾಡ್ಕೊಳ್ಳಿ, ಮತ್ತು ಭಾಳ ಹೇಳೋದೇನಿಲ್ಲ. ಓಕೆನಾ, ಇಲ್ಲಿ ಬಂದರೆ ಈಗ ಬ್ಯಾಗ್ ಬನ್ನಿ. ಇನ್ನೊಂದು ಪ್ರಾಜೆಕ್ಟ್ ಕೊಟ್ಟಿದ್ದೀನಲ್ಲ, ಬ್ಯಾಗ್ ಬಂದು ಇಲ್ಲಿ ಕೆಲಸ ನಿಮ್ದು ಏನಪ್ಪ ಅಂತಂದರೆ ಇಲ್ಲೇನಿಲ್ಲ, ಫಸ್ಟ್ ಇವೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ಪ್ಲಸ್ ಐಕನ್ ಕಾಣ್ತಿದ್ದಲ್ಲ, ಒಂದು ನಿಮಿಷ, ಇಲ್ಲಿ ಪ್ಲಸ್ ಐಕನ್ ಕಾಣ್ತಿದ್ದಲ್ಲ, ಇಲ್ಲಿ ಇದನ್ನ ಕ್ಲಿಕ್ ಮಾಡಿಕೊಂಡು ಮತ್ತು ಈ ಸೆಲೆಕ್ಟ್ ದ ಆಲ್ ಲೇಯರ್ಸ್ ಒತ್ಕೊಂಡಾದ್ಮೇಲೆ ಮತ್ತೆ ಆ ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿಕೊಂಡು ಕಾಪಿ ಲೇಯರ್ ಮಾಡ್ಕೊಳ್ಳಿ. ಒಂದು ನಿಮಿಷ, ಕಾಪಿ ಲೇಯರ್ ಮಾಡ್ಕೊಳ್ಳಿ. ಕಾಪಿ ಲೇಯರ್ ಮಾಡ್ಕೊಂಡಾದ್ಮೇಲೆ ಈಗ ಬ್ಯಾಕ್ ಬಂದು ಆ ಫುಲ್ ಪ್ರಾಜೆಕ್ಟ್ನಾಗೆ ಹೋಗಿ. ಓಕೆನಾ, ಫುಲ್ ಪ್ರಾಜೆಕ್ಟ್ನಾಗೆ ಹೋಗಿ ಒಂದು ನಿಮಿಷ, ಕರೆಕ್ಟಾಗಿ ಬೀಟ್ ಮಾರ್ಕ್ ಹತ್ರ ಬಂದು ಈ ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಲೇಯರ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಸಖತ್ತೆ ಸೆಟ್ ಆಗಿರುತ್ತೆ. ಸಿಂಪಲ್, ಇಲ್ಲಿ ಏನಿಲ್ಲ, ಭಾಳ ಪ್ರಾಸೆಸ್ ಏನಿಲ್ಲ. ಇದೊಂದೇ ಹೇಳ್ತೀನಿ ನೋಡಿ, ಒಂದು ಗ್ರೂಪ್ ಹೇಳ್ತೀನಿ, ಈ ಗ್ರೂಪ್ ಹೇಳ್ತೀನಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಗ್ರೂಪ್ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಮತ್ತು ನನಗೆ ಅರ್ಥ ಆಗಿಲ್ಲ ಅಂತ ಅನ್ನೋಕೆ ಹೋಗ್ಬಿಡಿ. ಅರ್ಥ ಇಲ್ಲ ಹಿಂದಕ್ಕೆ ನೋಡ್ಕೊಳ್ಳಿ, ಮತ್ತು ಹಿಂದಕ್ಕೆ ವಾಪಸ್ ಸ್ಕಿಪ್ ಮಾಡಿಕೊಂಡು ಎಡಿಟ್ ಗ್ರೂಪ್ನಾಗೆ ಹೋಗಿ ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಸೆಕೆಂಡ್ ಬೇಡ, ಬ್ಯಾಕ್ ಬನ್ನಿ. ಎಲ್ಲೈತಪ್ಪ ಇದು? ಇಲ್ಲೈತೆ ನೋಡಿ, ಫಸ್ಟ್ನೇ ಗ್ರೂಪ್ ಮೋಸ್ಟ್ಲಿ ಇಲ್ಲೈತೆ. ಎಡಿಟ್ ಗ್ರೂಪ್ನಾಗೆ ಹೋಗಿ, ಎಡಿಟ್ ಗ್ರೂಪ್ನಾಗ ಕೆಳಗೆ ಫಸ್ಟ್ನೇದಕ್ಕೆ ಹೋಗಿ ಪ್ಲಸ್ ಐಕನ್ ಹೊತ್ಕೊಂಡು ಸ್ಟಾರ್ ಐಕನ್ ಹೊತ್ಕೊಳ್ಳಿ.
ನಿಮಗೆ ಯಾವ ಫೋಟೋ ಆ್ಯಡ್ ಮಾಡ್ಬೇಕಂತ ಹೇಳಿದ್ರೆ ಎಕ್ಸಾಂಪಲಿಗೆ ನಾನು ಬೇರೆ ಬೇರೆ ಫೋಟೋ ಅಡ್ಜಸ್ಟ್ಮೆಂಟ್ ಮಾಡ್ತಿರ್ತೀನಿ, ನೀವು ತಪ್ಪು ತಿಳ್ಕೊಬೇಡಿ. ಮತ್ತು ಏನಪ್ಪ ಇವ್ರು ಈ ಥರ ಮಾಡ್ತಿದ್ರ ಅಂತ ಲಾಸ್ಟ್ ಹೇಳ್ಕೊಂಡು ಇದಕ್ಕೆ ಟೇಲ್ಸ್ ಎಫೆಕ್ಟ್ ಆ್ಯಡ್ ಮಾಡಿ. ಯಾಕಂತಂತ ಹೇಳ್ತೀನಿ, ಯಾಕಂತಂದು ಹೇಳೋದಕ್ಕಿಂತ ಸುಮ್ಮನೆ ಟೇಲ್ಸ್ ಎಫೆಕ್ಟ್ ಆ್ಯಡ್ ಮಾಡ್ಕೊಂಬಿಡಿ. ಯಾಕಂದರೆ ಹೇಳೋಕ್ಕೆ ಟೈಮ್ ಬಿಡಿಲ್ಲ, ಮತ್ತು ಹೇಳಿಕೆ ಅಂತ ಕುಂತ್ಕೊಂಡ್ರೆ ಭಾಳ ಲೆಂತ್ ಆಗುತ್ತೆ ವಿಡಿಯೋ. ಸ್ವಲ್ಪ ಝೂಮ್ ಕಮ್ಮಿ ಮಾಡ್ಕೊಳ್ಳಿ, ಸಾರಿ. ಕರೆಕ್ಟ್ ಶೇಪ್ ತಕ್ಕಂತೆ ಮಾಡ್ಕೊಳ್ಳಿ. ಇದನ್ನ ಕಾಪಿ ಮಾಡ್ಕೊಂಡು ಬ್ಯಾಕ್ ಬಂದು ಒನ್ ಟೈಮ್ ನೋಡಿ ಯಾವ ಥರ ಬರುತ್ತದೆ. ಸ್ವಲ್ಪ ಭಾಳ ದೊಡ್ಡದಾಯಿತು ಫೋಟೋ. ಮತ್ತು ಆ ಗ್ರೂಪ್ನ ಸೆಲೆಕ್ಟ್ ಮಾಡಿಕೊಂಡು ಎಡಿಟ್ ಗ್ರೂಪ್ನಾಗ ಹೋಗಿ ಆ ಫೋಟೋನ ಇನ್ನೊಂದು ಸ್ವಲ್ಪ ಸಣ್ಣದು ಬೇಡ, ಝೂಮ್ ಇನ್ ಮಾಡ್ಕೊಂಡು ಕೆಳಗಡೆ ತಗೊಂಬನ್ನಿ. ಓಕೆನಾ, ಕೆಳಗಡೆ ತಗೊಂಬಂದು ಬ್ಯಾಕ್ ಬನ್ನಿ. ಸರಿ, ಅದನ್ನ ಕಾಪಿ ಮಾಡ್ಕೋಬೇಕಾಗಿತ್ತು ನೋಡಿ, ಸಖತ್ತಾಗಿ ಬಂತೀಗ. ಓಕೆ, ಸೆಟ್ ಆಯ್ತಲ್ವ. ಈಗ ಮತ್ತೆ ಅದೇ ಗ್ರೂಪ್ನಾಗ ಹೋಗಿ ಎಡಿಟ್ ಗ್ರೂಪ್ನಾಗ ಹೋಗಿ ಇದನ್ನ ಕಾಪಿ ಮಾಡಿಕೊಂಡು ಕಾಪಿ ಲೇಯರ್ ಮಾಡಿಕೊಂಡು ಬ್ಯಾಕ್ ಬಂದಾದಮೇಲೆ ಇವಾಗ ಇನ್ನೊಂದು ಗ್ರೂಪ್ ಇದೆಯಲ್ಲ ಅದ್ರ ಮೇಲೆ ಇಲ್ಲಿ ಇನ್ನೊಂದು ಗ್ರೂಪ್ನಾಗ ಹೋಗಿ ಎಡಿಟ್ ಗ್ರೂಪ್ನಾಗ ಹೋಗಿ ಓಕೆನಾ, ಆ ಫೋಟೋನ ಇಲ್ಲಿ ಪೇಸ್ಟ್ ಮಾಡಾದ್ಮೇಲೆ ಕೆಳಗಡೆ ತಗೊಂಬಂದು ಸ್ವಲ್ಪ ನೋಡೋಕೆ ಕಟ್ ಮಾಡ್ಕೊಂಡು ಆಮೇಲೆ ಲಾಸ್ಟ್ನೇ ಹೇಳ್ಕೊಳ್ಳಿ. ಓಕೆನಾ, ಲಾಸ್ಟ್ನೇ ಹೇಳ್ಕೊಂಡಾದ್ಮೇಲೆ ಬ್ಯಾಕ್ ಬನ್ನಿ. ಮತ್ತೆ ಈಗ ನೋಡಿ ಸಖತ್ತಾಗಿ ಕಾಣ್ತೀವಿ. ಇಲ್ಲಿ ಈ ಫೋಟೋ ಹೆಂಗೆ ಚೇಂಜ್ ಮಾಡ್ಬೇಕಂತಂದರೆ ಮತ್ತೆ ಎಡಿಟ್ ಗ್ರೂಪ್ನಾಗ ಹೋಗಿ ಓಕೆನಾ, ಫೋಟೋ ಪ್ಲಸ್ಸಾಗೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾದಾಗ ಹೋಗಿ. ಸೊ ನೀವು ಯಾವ ಫೋಟೋ ಆ್ಯಡ್ ಮಾಡ್ಬೇಕಂತಿದ್ರೆ ಎಕ್ಸಾಂಪಲ್ ಈ ಫೋಟೋ ನಾನು ಯಾವುದೋ ಫೋಟೋ ಆ್ಯಡ್ ಮಾಡಿ ತೋರಿಸ್ತೀನಿ, ಮತ್ತು ನೀವು ತಪ್ಪು ತಿಳ್ಕೊಬೇಡಿ, ನಾನು ಹೇಳ್ತಿದ್ದೀನಲ್ವಾ. ಯಾಕಂದರೆ ಭಾಳ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ. ಓಕೆನಾ, ಟೇಲ್ಸ್ ಎಫೆಕ್ಟ್ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಬನ್ನಿ, ನೋಡಿ ಯಾವ ಥರ ಸೆಟ್ ಆಯ್ತಂತ. ಸೊ ಇದೇ ಥರ ಎಲ್ಲ ಮಾಡ್ಕೊಳ್ತೇವೆ, ಎಲ್ಲ ಸೇಮ್ ಇದೆಲ್ಲ ಇರೋದು. ಇವಾಗ ನಾ ಇಲ್ಲಿ ಲಾಸ್ಟ್ ಬಂದರೆ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಕಲರ್ ಬಾಕ್ಸ್ನಾಗ ಹೋಗಿ ಸ್ಟಾರ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಯಾವ ಫೋಟೋ ಆ್ಯಡ್ ಮಾಡ್ಬೇಕಾಗ್ತದೆ, ಹೌದಾ, ಯಾವ ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತೀರ ಆ ಫೋಟೋನ ಸಖತ್ತಾಗಿ ಸೆಟ್ ಆಯಿತು. ಇದೇ ಥರ ಎಲ್ಲ ಮಾಡ್ಕೊಂಡಾಮೇಲೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಏನಾದರೂ ಪ್ರಾಬ್ಲಮ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ಪೂರ್ತಿ ಮಾಡಿ ತೋರಿಸ್ತಿದ್ದೆ, ಯಾಕಂದರೆ ವೀಡಿಯೋಲಿ ಎಂತ ಆಗುತ್ತೆ ಅದಕ್ಕೋಸ್ಕರ. ಓಕೆ, ಬಾಯ್, ಜೈ ಹಿಂದ್.